ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾವತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ನಿಮ್ಮ ಪ್ರೀತಿನ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇನ್ನು ನೆನೆ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ, ಪಡ್ಡುಗೆ ಹಿಟ್ಟು ನೆನೆಸಿಟ್ಟಿದೆ ನೋಡಿ. ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಈ ಒಂದು ಟ್ರಿಕ್ನ ನನಗೂ ಯಾರೋ ಹೇಳ್ಕೊಟ್ಟಿದ್ದು, ನಾನು ಕೂಡ ಟ್ರೈ ಮಾಡಿದೆ. ಏನಂತ ಈ ಥರ ರುಬ್ಬಿದಾಗ ಇಡ್ಲಿ ಆಗಲಿ, ದೋಸೆಗಾಗಲಿ, ಪಡ್ಡುಗಾಗಲಿ ನಾವೇನೇ ಅಕ್ಕಿ ರುಬ್ಬಿದಾಗ ಕೆಲವೊಂದು ಟೈಮು ಅದು ಉಬ್ಬೋದಿಲ್ಲ. ಉಬ್ಬಲಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ಎಷ್ಟೇ ಥರ ಟ್ರೈ ಮಾಡಿದ್ರು ಒಂದೊಂದು ಟೈಮ್ ಉಬ್ತಾನೇ ಇರಲಿಲ್ಲ. ಈ ಚಳಿಗೋ ಏನೋ ಗೊತ್ತಿಲ್ಲ, ನಾನು 4 ಗಂಟೆಗೆಲ್ಲ ರುಬ್ಬಿ ಟ್ರೈ ಮಾಡ್ತೀನಿ, ಆದರೂ ಒಂದೊಂದು ಟೈಮ್ ಉಬ್ತಾನೇ ಇರಲಿಲ್ಲ. ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ನೋಡಿ ಟ್ರೈ ಮಾಡು ಅಂತ. ನಾನು ಅಷ್ಟೇ ಕುಕ್ಕರಲ್ಲಿ ಹಾಕಿಟ್ಟಿದ್ದೆ, ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಇಡೋದ್ರಿಂದ ಆ ಒಂದು ಹಬೆಗೆ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಅದನ್ನೆಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಮತ್ತೆ ತೆಗೆದಿಟ್ಕೊಂಡೆ. ಇನ್ನು ನನಗೆ ಅಂತ ಒಂದು ಲೋಟ ನೀರು ತೊಗೊಂಡಿದ್ದೀನಿ. ಈ ನಡುವೆ ಹೆಂಗಾಗಿದೆ ಅಂದರೆ ಟೈಮೇ ಸಾಕಾಗಲ್ಲ. ಒಂದು ಲೋಟ ಬಿಸಿನೀರು ಕುಡಿಯೋಕ್ಕೂ ಬೆಳಗ್ಗೆ ಟೈಮ್ ಆಗೋಲ್ಲ. ಯಾಕಂದರೆ ಮಕ್ಕಳಿಗೆ ತಿಂಡಿ ಮಾಡಬೇಕು, ಮನೇಲಿ ಕೆಲಸ, ಪೂಜೆ ಹಿಂಗೆ ಅಂದ್ಕೊಂಡು ನನಗೆ ಬಿಸಿನೀರು ಕೂಡ ಕುಡಿಯೋದಕ್ಕೆ ಆಗ್ತಾಯಿಲ್ಲ. ಇವತ್ತೊಂದು ಸ್ವಲ್ಪ ಪಡ್ಡು ಅಲ್ವಾ, ಟೈಮ್ ಇತ್ತು, ಚಟ್ನಿ ಒಂದು ಮಾಡೋದು ಅಂತ ಬಿಸಿನೀರನ್ನ ತೊಗೊಂಡೆ. ಇನ್ನು ಅಷ್ಟರಲ್ಲಿ ನೀರು ಕೂಡ ಹಿಡಿಯೋದಿತ್ತು, ಕಾವೇರಿ ನೀರು. ನನ್ನ ಮಗ ಹೋಗ್ತಾ ಇದ್ದಾನೆ, ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು, ನಾವೇನು ಹೇಳಿಲ್ಲ ಮೋಟಾರ್ ಹಾಕು ಅಂತ. ಬಟ್ ಕಾವೇರಿ ನೀರು ಬರ್ತಾ ಇದೆಯಲ್ಲ, ಹಂಗಾಗಿ ಮೋಟಾರ್ ಆನ್ ಮಾಡ್ತಾ ಇದ್ದಾನೆ ಮೇಲೆ ಟ್ಯಾಂಕ್ ತುಂಬಲಿ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಅವನೇ ಅರ್ಥ ಮಾಡ್ಕೊತಾನೆ. ಏನಾದರೂ ಸ್ಕೂಲಿಂದ ಬರುವಾಗೂ ಅಷ್ಟೇ, ಒಂದೊಂದು ಸಾರಿ ನೀರು ಬರ್ತಾಯಿದ್ರೆ ಚೆಕ್ ಮಾಡ್ತಾನೆ. ಯಾರೂ ಮೋಟ್ರ್ ಹಾಕಿಲ್ಲ ಅಂದರೆ ಅವನೇ ಮೋಟ್ರ್ ಹಾಕ್ತಾನೆ. ನನಗೆ ಅದೆಲ್ಲ ಒಂಥರ ನೋಡಿದಾಗ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಬೇಕು. ಸೊ ಅವನು ದೊಡ್ಡವರು ನೋಡಿದ್ರು ಸರಿಯಾಗಿ ಹಾಕಲ್ಲ ಮೋಟಾರ್ನ, ಯಾಕಂದರೆ ನಾನೇ ಹಾಕಲ್ಲ, ನನಗೆ ಮೋಟಾರ್ ಹಾಕಕ್ಕೆ ಬರಲ್ಲ. ಆದರೆ ಅವನು ಅಷ್ಟು ಅಬ್ಸರ್ವ್ ಮಾಡ್ತಾನಲ್ಲ ಅಂತ ನನಗೆ ಖುಷಿ ಆಯಿತು. ಇನ್ನು ಈ ಕಡೆ ನನ್ನ ಮಗಳು ಕೂಡ ಓದ್ಕೊತಾ ಇತ್ತು. ಅದೇನು ಓದುತ್ತೋ ಅದೇನು ಬರೆಯುತ್ತೋ ಗೊತ್ತಿಲ್ಲ. ಸ್ಕೂಲಿಂದ ಬಂದಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಳೆ ಅಷ್ಟೇ. ಅದಾದಮೇಲೆ ಬುಕ್ ಹಿಡ್ಕೊಂಡು ಕೂತ್ಕೊಂಡ್ರೆ ಬೆಳಿಗ್ಗೆ ರಾತ್ರಿ ಎಲ್ಲ ಅದೇ ಕೆಲಸ ಅವಳದು. ನಾನು ಹೇಳ್ತಾ ಇರ್ತೀನಿ, ನೀನು ಕೆಲಸನೂ ಮಾಡಲ್ಲ, ಬುಕ್ ಹಿಡ್ಕೊಂಡು ಕೂತಿರ್ತೀಯ, ಓದ್ತೀಯೋ ಬರೀತೀಯೋ ಏನು ಮಾಡ್ತೀಯ ಅಂತ ಅರ್ಥನೇ ಆಗಲ್ಲ ಅಂತ. ಇನ್ನು ಅವ್ರ ಸ್ಕೂಲಲ್ಲಿ ತುಂಬ ಹೋಮ್ವರ್ಕ್ ಕೂಡ ಕೊಡ್ತಾ ಇರ್ತಾರೆ. ಹಾಗಾಗಿ ಇನ್ನು ಈ ಕಡೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿಕೊಂಡೆ. ಏನಂದರೆ ಒಂದು ಬಾಣಲಿಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ, ಹಾಗೆ ಕಡಲೆಬೇಳೆ, ಒಂದು ಸ್ಪೂನ್ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂಚೂರು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಟೊಮೆಟೊ, ಖಾರಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ, ರುಚಿಗೆ ಸ್ವಲ್ಪ ಉಪ್ಪು, ಸಾಂಬಾರು ಪುಡಿ, ಚಿಲ್ಲಿ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಪ್ರತಿಯೊಂದು ಅಷ್ಟೇ ಹಾಕಿದ ತಕ್ಷಣ ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು. ಸ್ಟವ್ ಆನಲ್ಲೇ ಇರಬೇಕು, ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊತಾ ಇರಬೇಕು. ಇನ್ನು ಸ್ವಲ್ಪ ಇಂಗು, ಕಾಯಿ ತುರಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇನ್ನು ಈ ಒಂದು ರೆಸಿಪಿನ ನನಗೆ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ ನೋಡಿ, ಅವಕ್ಕ ಚಿಕ್ಕಮಂಗ್ಳೂರು ಅವಕ್ಕ ಹೇಳ್ಕೊಟ್ಟಿದ್ದು. ಅವ್ರ ಮನೇಲಿ ಇನ್ನೂ ಚೆನ್ನಾಗಿ ಬೇರೆ ಥರನೇ ಫ್ಲೇವರ್ ಬಂದಿತ್ತು. ನನಗೆ ಸ್ವಲ್ಪ ಒಂದು ಟೇಸ್ಟ್ ಬಂದಿಲ್ಲ, ಆದರೂ ಓಕೆ ಚೆನ್ನಾಗಿತ್ತು. ಇನ್ನು ಈ ಕಡೆ ಪಡ್ಡುಗೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಒಂದು 4 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಕರಿಬೇವು ಹೆಲ್ತಿಗೆ ತುಂಬ ಒಳ್ಳೆಯದು. ನಮ್ಮ ಮನೇಲಿ ತಿನ್ನೋದೇ ಇಲ್ಲ, ತೆಗೆದು ಸೈಡ್ಗೆ ಇಡ್ತಾರೆ. ಹಾಗಾಗಿ ಈ ಥರ ಒಂದು ರೆಸಿಪಿಗೆಲ್ಲ ಹಾಕ್ತೀನಿ, ತೆಗೆಯೋದಕ್ಕಾಗಲ್ಲ ಅಂತ. ಇನ್ನು ಸ್ವಲ್ಪ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊಪ್ಪು ಸಾಂಬಾರಿಗೆ ಸೊಪ್ಪು ತಂದಿತ್ತಲ್ಲ, ಅದೊಂಚೂರು ಮಿಕ್ಸಿ ಇಟ್ಕೊಂಡಿದ್ದೆ ಈ ಪಡ್ಡುಗೆ ಅಂತಲೇ. ಸೊ ಆ ಒಂದು ಸಬ್ಸಿಗೆ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ನಾನು ಉಪ್ಪು ಬೇಕಂತಂದರೆ ಇವಾಗ ಹಾಕ್ಕೋಬೋದು. ನಾನು ನೆನ್ನೆನೇ ಹಿಟ್ಟು ರುಬ್ಬಿಟ್ಟಾಗೇ ಹಾಕಿದ್ದೆ ನೋಡಿ ಉಪ್ಪನ್ನ. ಸೊ ಹಂಗಾಗಿ ನಾನು ಈ ಥರ ಇವಾಗೇನು ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಅದೇ ಕರೆಕ್ಟಾಗಿತ್ತು. ಇನ್ನು ಪಡ್ಡುಗೆ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪಡ್ಡು ಪಲ್ಯ ನನಗೆ ತುಂಬಾ ಇಷ್ಟ. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಗೊತ್ತಾ, ಬೇಗನೆ ಪಡ್ಡು ಬೆಂದೋಗ್ಬಿಡುತ್ತೆ. ಜೊತೆಗೆ ಈ ಹೋಳು ದೊಡ್ಡದಾಗಿರೋದ್ರಿಂದ ಒಂದು ಚಿಕ್ಕದಾದರೆ ಒಂದು 7-8 ತಿನ್ನೋತ್ತಾಗೆ ಇದೊಂದು 4 ತಿಂದರೂ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ, ಅಷ್ಟು ಫಿಲ್ ಆಗುತ್ತೆ ಇದು. ಇನ್ನು ಸ್ಕೂಲ್ಗೆಲ್ಲ ಕಳಿಸೋದಿರುತ್ತೆ, ಪದೇ ಪದೇ ಲಂಚ್ ಬಾಕ್ಸ್ಗೆ ಮಕ್ಕಳು ಇಲ್ಲಿ ತಿನ್ನೋಕ್ಕೆ ಎಷ್ಟು ಸಾರಿ ಅಂತ ನಿಂತ್ಕೊಂಡು ಮಾಡೋದು. ಚಿಕ್ಕದು ಹೋಲಿದ್ದಾಗ ಈ ಥರ ಇದೊಂದು ತೊಗೊಂಡ್ಬಿಟ್ರೆ ಸಾಕು, ನಮಗೆ ಕ್ವಿಕ್ಕಾಗಿ ಆಗುತ್ತೆ. ಲಂಚ್ ಬಾಕ್ಸ್ಗೆ ಇಲ್ಲಿ ತಿನ್ನೋಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ನನಗಿದು ತುಂಬಾ ಇಷ್ಟ. ಪಡ್ಡು ಮಾಡೋಕ್ಕೆ ಕಷ್ಟನೇ ಅನಿಸಲ್ಲ. ಇನ್ನು ಈ ಕಡೆ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, ಅಂದರೆ 7:45 ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಟೈಮ್ ಆಗೋಯಿತು, ಇನ್ನೂ ಆಗಲಿಲ್ವಾ ಅಂತ ಇದ್ದರು. ಸರಿ ಆಯಿತು ಅಂತ ಇವಾಗ ಪಡ್ಡುಗೆ ಹಾಕಿಟ್ಟೆ. ಇನ್ನು ಈ ಕಡೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ ಚಟ್ನಿಗೆ. ಏನಂದರೆ ಹುಣಸೆಹಣ್ಣನ್ನ ಡೈರೆಕ್ಟಾಗಿ ಕೂಡ ಹಾಕ್ಕೊಬೋದು. ಯಾಕೋ ಇದು ಹುಣಸೆಹಣ್ಣು ಸ್ವಲ್ಪ ತಿರುಳೆಲ್ಲ ಒಂಥರ ತರಿ ತರಿ ಥರ ಬಿಟ್ಕೊತಾ ಇದೆ. ಹಳೆ ಹುಣಸೆಹಣ್ಣು ಆಯ್ತಲ್ಲ ಅದಕ್ಕೇನೋ ಅಂತ ಅಂದ್ಬಿಟ್ಟು ನಾನು ಈ ಥರ ಫಿಲ್ಟರ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ. ಇನ್ನು ಈ ಹುಣಸೆಹಣ್ಣಿನ ರಸನ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಆಲ್ರೆಡಿ ತಣ್ಣಗಾಗ್ಬಿಟ್ಟಿದೆ, ಹುಣಸೆಹಣ್ಣು ರಸ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅವಾಗಿನೂ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನಿಸ್ತಾ ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು
ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಂದರೆ ಒಗ್ಗರಣೆ ಹಾಕ್ಕೊಬೇಕು. ನಾನು ಅಷ್ಟೇ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇನ್ನು ಈ ಒಂದು ಪಡ್ಡುಗೂ ಅಷ್ಟೇ ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ಫಸ್ಟೊಂದು ಪ್ಲೇಟ್ ಆಗೋವರೆಗೂ ಸ್ವಲ್ಪ ಆಯಿಲ್ ಹಾಕ್ತೀನಿ 2 ಸಾರಿ. ಉಲ್ಟಾ ಮಾಡುವಾಗೂ ಇನ್ನೊಂದು ಸಾರಿ ಚೂರು ಹಾಕ್ಬಿಟ್ಟು ಉಲ್ಟಾ ಮಾಡ್ತೀನಿ. ಯಾಕಂದರೆ ಫಸ್ಟು ಮಾಡುವಾಗ ಅದು ಎಣ್ಣೆ ಕುಡಿಯುತ್ತೆ. ಸೊ ಹಂಗಾಗಿ ಎಣ್ಣೆ ಬೇಕು, ಇಲ್ಲಾಂದರೆ ಬೇಗ ಬೇಗ ಆಗೋದಿಲ್ಲ. ಇನ್ನು ನೆಕ್ಸ್ಟ್ಗೆಲ್ಲ ಹಾಕ್ದಾಗ ಒಂದು ಟೈಮ್ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಆಗಲಿ ಪಡ್ಡು ಆಗಲಿ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ, ಆಮೇಲೆ ಕುಡಿಯೋದಿಲ್ಲ. ಈ ಕಡೆ ಚಟ್ನಿ ಕೂಡ ಒಗ್ಗರಣೆ ಹಾಕ್ಕೊಂಡೆ. ಟೈಮ್ ಆಗೇ ಹೋಗ್ಬಿಟ್ಟಿತ್ತು ಇವತ್ತು. 8:20 ಆಗೋಯ್ತು ಮನೇಲೇ ಅಂತ ಅಂದ್ಕೊತೀನಿ. ಟೈಮ್ ಆಗೋಯ್ತು ಅಂತ ನನ್ನ ಮಗ ಫಸ್ಟ್ ಟೈಮ್ ಗಲಾಟೆ ಮಾಡ್ತಾಯಿದ್ದ. ಸರಿ ಆಯಿತು, ಹೆಂಗೋ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಇನ್ನು ಇವತ್ತು ಸ್ವಲ್ಪ ಆಚೆ ಕೆಲಸ ಇತ್ತು, ಅದಕ್ಕೋಸ್ಕರ ನಾವು ಬಂದಿದ್ವಿ. ಹಾಗೆ ಇಲ್ಲಿ ನಮ್ಗೆ ಗೊತ್ತಿರೋರು ಮನೆ ಕಟ್ತಾ ಇದ್ದಾರೆ. ಎಲ್ಲಿವರೆಗೂ ಬಂದಿದೆ ಅಂತ ನೋಡೋಣ ಅಂತ ಇಲ್ಲಿ ಬಂದ್ವಿ. ಚೆನ್ನಾಗಿ ಕಟ್ಟಿದ್ದಾರೆ. ಅವ್ರು ಯಾರೂ ಇರಲಿಲ್ಲ, ಕಾಲ್ ಮಾಡಿದ್ವಿ. ಹೊರಗಡೆ ಕೆಲಸದ ಮೇಲೆ ಎಲ್ಲೋ ಹೋಗಿದ್ರಂತೆ. ಇವತ್ತು ಕೆಲಸನೂ ಯಾರೂ ಮಾಡ್ತಾ ಇರಲಿಲ್ಲ. ನಾವು ಯಾರೂ ಇಲ್ವಲ್ಲ ಅಂತ ಅಂದ್ಕೊಂಡ್ವಿ. ಆದರೂ ಮನೆಯೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ನಾವೇ ನೋಡ್ತಾ ಇದ್ದೀವಿ. ಏನಂದ್ರೆ ಸಿಂಕ್ ಇರ್ಬೇಕು ಅಲ್ಲ, ಇದು 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 ಸಿಂಕ್ ಸಿಂಕ್ ಕೈ ಪೈ ತೊಳ್ಕೊಳಕ್ಕೆ ಆ ಥರ. ಹಾಂ, ಅದು ಅದು ಕಾಮನ್ ಬಾತ್ರೂಮ್ ಇದು. ಅದೇ ನೀವು ಯಾವತ್ತೂ ಕಾಣಲಿಲ್ಲ ನಮಗೆ. ಹಾಂ, ಎಲ್ಲ ಥರ ಬರ್ತಿರೋದು. ಇನ್ನು ಈ ಅಜ್ಜಿನೂ ಅಷ್ಟೇ, ಅದೇ ಈ ಮನೆ ಕಟ್ತಿದ್ದಾರಲ್ಲ ಇವ್ರ ಮಗನೇ ಕಟ್ತಾ ಇರೋದಂತೆ. ನಾವು ಇದೇ ಫಸ್ಟ್ ನೋಡಿರಲಿಲ್ಲ ನಾವು ಇಲ್ಲಿ ಬಂದಾಗಲೂ. ಹಾಗಾಗಿ ಹಂಗೆ ಮಾತಾಡಿಸ್ಕೊಂಡು ಅವರು ತುಂಬ ಕಷ್ಟಪಡ್ತಾ ಇದ್ದಾನಮ್ಮ, ಒಡವೆ ಎಲ್ಲ ಇಟ್ಬಿಟ್ಟು ನಾನು ಈ ಥರ ಸ್ವಲ್ಪ ದುಡ್ಡು ಕೊಟ್ಟು ಹೆಂಗೋ ಕಟ್ತಾ ಇದ್ದಾನೆ, ಆದಷ್ಟು ಬೇಗ ಮನೆ ಕಟ್ಕೊಂಡು ಬಂದರೆ ಸಾಕು ಅಂತ ಹೇಳ್ತಾಯಿದ್ರು. ಹಾಗೆ ಬಾಲ್ಕನಿ ಅಷ್ಟೇ ಮನೆ ಮುಂದೆ ತುಂಬ ದೊಡ್ಡದಾಗಿ ಬಿಟ್ಕೊಂಡಿದ್ದಾರೆ. ಫಿನಿಶಿಂಗ್ ಆದಮೇಲೆ ಹೇಗೆ ಬರುತ್ತೋ ನೋಡಬೇಕು. ದೇವ್ರ ಮನೆ ನಾವು ಇವಾಗ ಅಂದರೆ ಸ್ವಲ್ಪ ಗೊತ್ತಾಗ್ತಿದೆ. ಲಾಸ್ಟ್ ಟೈಮೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಯಾವ್ಯಾವ ಪಾಯಿಂಟ್ ಹೆಂಗೆ ಬಂದಿದೆ ಅಂತ. ಇದೆಲ್ಲ ಕಿಚನ್ನು. ಹೆಂಗೋ ಚೆನ್ನಾಗಿ ಕಟ್ತಿದ್ದಾರೆ. ಸ್ವಲ್ಪ ಮನೆ ಕಟ್ಟಬೇಕು ಅಂದರೆ ತುಂಬ ಖರ್ಚು ಬೀಳುತ್ತೆ. ಪಾಪ ಅವ್ರ ಒದ್ದಾಟ ನೋಡ್ತಾ ಇದ್ದರೆ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಕೂಡ ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಮತ್ತೆ ಒಂದು ಚಾನಲ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಎಷ್ಟೇ ಕಷ್ಟ ಆದರೂ ಅಷ್ಟೇ ಬಿಡಲ್ಲ, ಮಾಡ್ತೀನಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಪಕ್ಕದ ಬಿಲ್ಡಿಂಗ್ ಕಟ್ತಿದ್ದಾರಲ್ಲ ಅವರು ಕೂಡ ಕರಿತಾ ಇದ್ದರು, ಎಲ್ಲ ಪರಿಚಯ ಆಗಿದ್ದಾರೆ ಬನ್ನಿ ಅಂತ. ಇನ್ನು ಅಲ್ಲೂ ಕೂಡ ನೋಡಿಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ. ನೀವು ಇವತ್ತಿನ ವ್ಲಾಗ್ ಇಷ್ಟೇ.